ಮತದಾರರ ಕಷ್ಟ ಸುಖ ಕೇಳಲು ಜನರ ಸೇವೆ ಮಾಡಲು ಮಂಡ್ಯದಲ್ಲಿ ಮನೆ ಮಾಡಿದ್ದೇನೆ. ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಹೇಳಿಕೆ ಕೊಟ್ಟಿದ್ದಾರೆ. ಮಂಡ್ಯ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಲು ಮನೆ ಮಾಡಿಕೊಂಡಿದ್ದೇನೆ. ಮಂಡ್ಯದಲ್ಲಿ ಜನರ ಕೈಗೆ ಸುಲಭವಾಗಿ ನಾನು ಸಿಗ್ತೇನೆ. ಅವರ ಸಮಸ್ಯೆಗಳನ್ನು ಪರಿಹರಿಸುವ ಕೆಲಸ ಮಾಡ್ತೇನೆ. ಜನ ಆಶೀರ್ವಾದ ಮಾಡಿದ್ರೆ ನಾನು ಮಂಡ್ಯ ನಿವಾಸದಲ್ಲಿಯೇ ಇರ್ತೇನೆ. ಪಕ್ಷ ಗ್ಯಾರಂಟಿ ಕೊಟ್ಟಿದೆ. ಜನರ ಸಮಸ್ಯೆಗಳನ್ನು ನಾನು ಕೇಳ್ತೇನೆ. ಉದ್ಯೋಗಕ್ಕಾಗಿ ಬೆಂಗಳೂರಿಗೆ ಹೋಗಿದ್ದಷ್ಟೇ. ನಾನು ರೈತನ ಮಗ, ಮಣ್ಣಿನ ಮಗ. ಜನರ ಕಷ್ಟ ನನಗೆ ಅರಿವು. ಎದುರಾಳಿ ಯಾರೇ ಆಗಿರಲಿ ನನ್ನ ಗೆಲುವು ಮುಖ್ಯ. ಗೆದ್ದೇ ಗೆಲ್ತೀನಿ ಎನ್ನುವ ವಿಶ್ವಾಸ ಸ್ಟಾರ್ ಚಂದ್ರು ಅವರು. ನಮ್ಮ ಪಕ್ಷದ ಮುಖಂಡರ ನೇಮಕ ಇದೆ. ಎಂ.ಬಿ. ರಾಮೇಗೌಡರು ಲೋಕಸಭಾ ಚುನಾವಣಾ ಅಖಾಡ ದಿನೇ ದಿನೇ ರಂಗೇರ್ತಾ ಇರ್ತಕ್ಕಂಥದ್ದು. ಇಲ್ಲಿವರೆಗೆ ಒಂದು ರೀತಿಯ ಪ್ರಚಾರವನ್ನು ನಡೆಸಿರ್ತಕ್ಕಂಥ ಮಂಡ್ಯದ ಕೈ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರು ಇಂದಿನಿಂದ ಹೊಸ ಥರದ ಪ್ರಚಾರವನ್ನು ಶುರು ಮಾಡಿರ್ತಕ್ಕಂಥದ್ದು. ಸ್ವತಃ ಮಂಡ್ಯದಲ್ಲಿ ಖರೀದಿ ಮಾಡಿರ್ತಕ್ಕಂಥ ಮನೆಯನ್ನು ಇಂದು ಗೃಹ ಪ್ರವೇಶ ಮಾಡೋದ್ರ ಮುಖಾಂತರವಾಗಿ ಇಂದಿನಿಂದ ವಿಶೇಷವಾದಂಥ ಒಂದು ಪ್ರಚಾರಕ್ಕೆ ಚಾಲನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇಂದಿನಿಂದ ಏನು ಮಂಡ್ಯದಲ್ಲೇ ಮನೆಯಲ್ಲಿ ನಾನು ಇರ್ತೇನೆ, ಸ್ವತಃ ಇಲ್ಲಿ ಇರ್ತಕ್ಕಂಥ ಮಂಡ್ಯ ಜನರ ಕಷ್ಟ ಸುಖಗಳನ್ನ ಆಲಿಸೋದು, ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡ್ತೇನೆ ಅನ್ನೋ ಒಂದು ರೀತಿಯ ಭಾವನಾತ್ಮಕವಾಗಿ ಪ್ರಚಾರವನ್ನು ಚಾಲನೆ ಕೊಟ್ಟಿರ್ತಕ್ಕಂಥ ಕೈ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರು ನಮ್ಮ ಜೊತೆ ನಿಲ್ತಾರೆ. ಅವ್ರನ್ನ ಮಾತನಾಡಿಸ್ತೇನೆ. ಸರ್, ಮೊದಲಿಗೆ ಮಂಡ್ಯದಲ್ಲಿ ಮನೆ ಖರೀದಿ ಮಾಡಿ ಅದರ ಗೃಹಪ್ರವೇಶ ಮಾಡಿರೋದಕ್ಕೆ ತಮಗೆ ಶುಭಾಶಯಗಳನ್ನ ಕೋರ್ತೇನೆ. ಇವತ್ತಿನಿಂದ ನಿಮ್ಮ ಪ್ರಚಾರದ ಭರಾಟೆ ಹೇಗಿರುತ್ತೆ ಸರ್? ನಮ್ಮ ಜಿಲ್ಲೆಯ ಎಲ್ಲ ಮತದಾರ ಬಂಧುಗಳು ಬಂದಾಗ ಇಲ್ಲಿ ಮಾತಾಡೋಕ್ಕೆ ಎಲ್ಲೂ ಜಾಗ ಸಿಗಲ್ಲ ಅಂತೇಳಿ ಇಲ್ಲಿ ಯಾರು ಆಫೀಸ್ ಮಾಡಿಲ್ಲ, ಮನೆ ಇಲ್ಲ ಅಂತ ಹೇಳ್ತಿರೋರು. ಅದಕ್ಕೋಸ್ಕರ ನಾನು ಇದೇ ಜಿಲ್ಲೆಯವನಾದರೂ ಕನ್ನಘಟ್ಟ ಗ್ರಾಮದಲ್ಲಿದ್ದರೆ ಊರಲ್ಲಿ ಮನೆ ಇದೆ. ಇಲ್ಲಿ ಹೆಡ್ ಕ್ವಾರ್ಟ್ರ್ ಬಂದರೆ ಜನಗಳಿಗೆ ಯಾರು ಕೈ ಸಿಗಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇಲ್ಲಿ ಒಂದು ಆಫೀಸ್ ಮಾಡಿ ಮನೆ ಮಾಡಿ ಬಂದವರಿಗೆ ಅವ್ರ ಕಷ್ಟ ಸುಖಗಳನ್ನು ನಿಭಾಯಿಸೋಕ್ಕೋಸ್ಕರ ಈ ಮನೆ ಮಾಡಿದ್ದೀನಿ. ಮತ್ತು ನಾವು ರೈತರ ಮಕ್ಕಳು, ರೈತರ ಕಷ್ಟ ಏನು ಅನ್ನೋದು ಗೊತ್ತು. ಮತ್ತು ಒಬ್ಬೊಬ್ಬರ ಕಷ್ಟನೂ ಒಂದೊಂದು ಥರ ಇರ್ತದೆ. ಬಂದಾಗ ನಾವು ಸಿಗಲಿಲ್ಲ ಅಂದರೆ ಬೇಸರ ಆಯ್ತದೆ. ಇಲ್ಲಿ ಬರ್ತಾರೆ ಹೋಗ್ತಾರೆ ಅನ್ನೋದೊಂದು ಭಾವನೆ ಇರ್ತದೆ. ಅವ್ರ ಜೊತೆ ಬೆರೀಬೇಕು ಅಂದರೆ ಒಂದು ಜಾಗ ಇರಬೇಕು ಅಂತೇಳಿ ಈ ಜಾಗ ಕುಂತ್ಕೊಂಡಿದ್ದೀನಿ. ಸರ್, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನು ಮನೆ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ವಿವಾದಗಳು ಕೂಡ ನಡೆದಿದ್ವು. ಒಬ್ಬರು ನನ್ನ ತೋಟದ ಮನೆ ಮಾಡ್ತೀನಿ ಅಂತ ಹೇಳಿದ್ರು, ಮಾಡಲಿಲ್ಲ. ಜೊತೆಗೆ ಇನ್ನೊಬ್ಬರು ಹಾಲಿ ಸಂಸದರು ಮನೆ ಮಾಡಿದ್ರು ಕೂಡ ಮನೆಯಲ್ಲಿ ಒಂದು ದಿವಸನೂ ಕೂಡ ಜನರ ಸಮಸ್ಯೆಗಳನ್ನ ಆಲಿಸ್ತಿಲ್ಲ. ಆದರೆ ನೀವು ಇವತ್ತು ಮನೆಯನ್ನು ಸ್ವಂತವಾಗಿ ಖರೀದಿ ಕೂಡ ಮಾಡಿದ್ದೀರಿ, ಅದರ ಗೃಹಪ್ರವೇಶ ಕೂಡ ಆಗಿದೆ. ಎಷ್ಟು ದಿವಸ ಈ ಮನೆಯಲ್ಲಿ ಲಭ್ಯವಾಗಿರ್ತೀರಿ? ಯಾವ ರೀತಿ ಜನರಿಗೆ ಒಡನಾಟ ಹೊಂದಿರ್ತೀರಿ? ಅವರ ಸಮಸ್ಯೆಗಳನ್ನ ಯಾವ ರೀತಿ ಆಲಿಸ್ತೀರಿ? ಅವರು ಆಶೀರ್ವಾದ ಮಾಡಿದರೆ ಅವ್ರ ಜೊತೆ ಸದಾ ನಾನು ಇರಲು ಸಿದ್ಧನಿರ್ತೀನಿ ಅಂತ ಇವತ್ತು ನಿಮ್ಮ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಇಲ್ಲಿವರೆಗೆ ಈಗಾಗಲೇ ಒಂದು ಸುತ್ತಿನ ಪ್ರಚಾರವನ್ನು ಕ್ಷೇತ್ರಾದ್ಯಂತ ನಡೆಸಿದ್ದೀರಿ. ಯಾವ ರೀತಿ ಜನರು ನಿಮ್ಮನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ? ಯಾವ ರೀತಿಯ ಭರವಸೆಗಳನ್ನ ಕೊಡ್ತಾ ಇದ್ದಾರೆ? ಜಿಲ್ಲೆಯ 7 ತಾಲೂಕು ಮತ್ತು ಕೆ.ಆರ್. ನಗರದ ತಾಲೂಕು ಸೇರಿಸಿ 8 ತಾಲೂಕುಗಳನ್ನು ಸುತ್ತಿದ್ದೀನಿ. ಎಲ್ಲರೂ ನಮ್ಮ ಕಾಂಗ್ರೆಸ್ ಪಕ್ಷ ನಾಯಕರು ಸೇರ್ಕೊಂಡು ನನಗೆ ಎಲ್ಲ ಥರದ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ನಮ್ಮ ನಾಯಕರುಗಳೆಲ್ಲರೂ ಮತ್ತು ಜಿಲ್ಲಾ ನಾಯಕರು ಮತ್ತು ಪ್ಲಸ್ ರಾಜ್ಯ ನಾಯಕರು ಸೇರಿಸಿ ನನಗೆ ಆಶೀರ್ವಾದ ಮಾಡಿದ್ದಾರೆ, ಟಿಕೆಟ್ ಕೊಟ್ಟಿದ್ದಾರೆ. ನಾನು ಹೋಗಿದ್ದ ಕಡೆ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ. ನನಗೆ ಅದೊಂದೇ ಖುಷಿ. ಸರ್, ಈಗ ರಾಜ್ಯದಲ್ಲಿ ನಿಮ್ಮದೇ ಸರ್ಕಾರ ಇದೆ. ಕ್ಷೇತ್ರದ 7 ಶಾಸಕರುಗಳು ಕೂಡ ನಿಮ್ಮ ಶಾಸಕರೇ ಇದ್ದಾರೆ. ಅದೆಲ್ಲವೂ ಕೂಡ ನಿಮಗೆ ಪ್ಲಸ್ ಆಗುತ್ತಾ, ಅಥವಾ ನಿಮ್ಮ ಯಾವ ಒಂದು ವಿಷನ್ನ ಇಟ್ಕೊಂಡು ನೀವು ಚುನಾವಣೆಯಲ್ಲಿ ಮತವನ್ನು ಕೇಳ್ತಾ ಇದ್ದೀರಿ ಅಂತ? ನಮ್ಮ CM ಆದ ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬರು, ನಮ್ಮ ಜಿಲ್ಲಾ ಉಸ್ತುವಾರಿ ಚೆಲುವಣ್ಣರು, ನರೇಂದ್ರಣ್ಣರು ಮತ್ತು ಜಿಲ್ಲಾ ಎಲ್ಲ ಶಾಸಕರು ಸೇರಿ ಈಗ ನಮ್ಮ ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಿದೆ, 5 ಗ್ಯಾರಂಟಿ ಕೊಟ್ಟಿದೆ, ಸಕ್ಸಸ್ ಆಗಿದೆ. ಅದು ಮತ್ತು ಮುಂದೆ ಏನೇನು ಮಾಡಬೇಕು ನಮ್ಮ ಜನಗಳಿಗೆ ಅನ್ನೋದು ತಿಳಿದು ಕುಂತು ಮಾತಾಡಿ ನಾವು ಮತ ಬಿಡಲು ಇಚ್ಛೆಪಡ್ತೀನಿ. ಸರ್, ಸ್ಟಾರ್ ಚಂದ್ರು ಅವರು ಅಂದರೆ ಹೊರಗಡೆಯಿಂದ ಬಂದಂಥವ್ರು, ಅಂದರೆ ಮಂಡ್ಯದಲ್ಲಿ ಹತ್ತಿರದಲ್ಲೇ ಇರಲಿಲ್ಲ, ಬೆಂಗಳೂರಿನಲ್ಲಿ ಎಲ್ಲೋ ಇದ್ದರು, ಅವ್ರಿಗೆ ಮಂಡ್ಯದ ಸಮಸ್ಯೆಗಳ ಬಗ್ಗೆ ಅರಿವಿಲ್ಲ ಅನ್ನೋ ಜನರು ಒಂದು ಮಾತುಗಳನ್ನ ಹೇಳ್ತಾರೆ. ಅದಕ್ಕೆ ತಾವು ಏನು ಹೇಳ್ತೀರಾ ಅಂತ? ನಾನು ಹುಟ್ಟಿ ಬೆಳೆದಿದ್ದು ಓದಿದ್ದು ಎಲ್ಲ ಇಲ್ಲೇನೆ. ನಾನು ಡಿಗ್ರಿಗೆ ಮಾತ್ರ ಬೆಂಗಳೂರಿಗೆ ಹೋಗಿದ್ದು. ನಾನು ರೈತರ ಮಗ, ಮಣ್ಣಿನ ಮಗ. ನಾವು ಎಲ್ಲರಿಗೂ ಗೊತ್ತು ನಾವು ಸಮಸ್ಯೆ ಏನು ಅಂತ. ಅಪ್ ಟು PUC ವರ್ಗೆ ಏನು ನಾವು ಜನಗಳ ಜೊತೆ ಬೆರ್ತಿರ್ತೀವಿ ಅದು ನಮಗೆ ಗೊತ್ತಿರ್ತದೆ. ನಾನೇನು ಹೊರಗಡೆನಲ್ಲ, ಇಲ್ಲಿಯವನೇ. ನಾನು ಜನದ ಕಷ್ಟ ಸುಖ ಏನು ಅನ್ನೋದು ಎಲ್ಲ ಅರಿಯಬಲ್ಲೆ, ಎಲ್ಲ ನಂಗೆ ಗೊತ್ತಿದೆ.
ಸರ್ ಇಲ್ಲಿವರೆಗೆ ಅಂದರೆ ಮೈತ್ರಿ ಅಭ್ಯರ್ಥಿ ಯಾರು ಅನ್ನೋದನ್ನು ಇನ್ನೂ ಕೂಡ ಖಚಿತವಾಗಿಲ್ಲ. ಆದರೆ ಇತ್ತೀಚೆಗೆ ಒಂದು ಮಾತುಗಳು ಕೇಳಿಬರ್ತಿದೆ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಸ್ಟಾರ್ ಚಂದ್ರು ಅವರ ಎದುರಾಳಿ ಅಂಥೇಳಿ ಬರ್ತಿದೆ ಸರ್. ಕುಮಾರಸ್ವಾಮಿ ಅವರು ಏನಾದರೂ ಸ್ಪರ್ಧೆ ಮಾಡಿದ್ರೆ ನೀವು ಯಾವ ರೀತಿ ಅದಕ್ಕೆ ಎದುರಾಳಿಯಾಗಿ ಪ್ರತಿಸ್ಪರ್ಧಿಯಾಗಿ ಅದನ್ನು ಎದುರಿಸ್ತೀರಾ ಅಂತ? ಹಿಂದೆ ಆಲೇನೆ ನನ್ನ ಕ್ಯಾಂಡಿಡೇಟ್ ಆಗಿ ಡಿಕ್ಲೇರ್ ಮಾಡಿದ್ದಾರೆ. ನಾನೇನು ಕೆಲಸ ಮಾಡ್ಬೇಕು ಆಲೇ ಮಾಡ್ತಾಯಿದ್ದೀನಿ. ಮುಂದೆ ನಮ್ಮ ನಾಯಕರುಗಳು ಏನು ಹೇಳ್ತಾರೆ ಆ ಥರ ಮಾಡ್ಕೊಂಡು ಹೋಗ್ತೀನಿ. ಯಾವುದೇ ರೀತಿ ನಮ್ಮ ಪಕ್ಷದ ನಾಯಕರುಗಳ ಜೊತೆ ಸೇರಿ ನಮ್ಮ ಗೆಲುವಿಗೆ ಏನು ಸಾಧ್ಯನೋ ಅದು ಮಾಡೋಕ್ಕೆ ಸಾಧ್ಯ. ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನೋದು ನಮ್ಮ ಮುಖ್ಯ ಅಲ್ಲ, ನಾನು ಗೆಲ್ಲೋದು ಮುಖ್ಯ. ಪ್ರತಿಯೊಬ್ಬ ಮನುಷ್ಯನೂ ಅವ್ರದ್ದೇ ಆದ ಒಂದು ಆಸೆ ಇರ್ತದೆ, ನಿಂತ ಮೇಲೆ ನಾವು ಗೆಲ್ಲಬೇಕು ಅಂತ. ನಾವು ಸರ್ ಕುಮಾರಸ್ವಾಮಿ ಅವರು ಅಂತ ಹೇಳಿದ್ರೆ 2 ಬಾರಿ ಮುಖ್ಯಮಂತ್ರಿ ಆಗಿದ್ದವರು, ಅವ್ರ ತಂದೆ ಪ್ರಧಾನಿ ಆಗಿದ್ದವರು, ಒಂದು ದೊಡ್ಡ ರಾಜಕೀಯ ಕುಟುಂಬದ ಹಿನ್ನೆಲೆಯಿಂದ ಬಂದಂಥವ್ರು, ಅವರಿಗೆ ಸಾಕಷ್ಟು ರಾಜಕೀಯದ ಅನುಭವ ಇದೆ. ನೀವು ಇದೇ ಮೊದಲ ಬಾರಿಗೆ ರಾಜಕಾರಣಕ್ಕೆ ಬಂದಿರತಕ್ಕಂಥವ್ರು, ಇದನ್ನು ಫೇಸ್ ಮಾಡಲಿಕ್ಕೆ ಯಾವ ರೀತಿ ತಯಾರಾಗಿದ್ದೀರಾ ಅಂತ? ನಾನು ಮೊದಲನೇ ಬಾರಿ ಬಂದಿದ್ದೀನಿ. ನಮ್ಮ ಪಕ್ಷ ಹಳೆ ಪಕ್ಷ, ರಾಷ್ಟ್ರೀಯ ಪಕ್ಷ. ನಮ್ಮ ಪಕ್ಷದಲ್ಲಿ ನುರಿತ ಎಲ್ಲ ಅನುಭವಿ ರಾಜಕಾರಣಿಗಳಿದ್ದಾರೆ. ಅವ್ರ ಜೊತೆ ಸೇರಿ ಅವರ ಅನುಭವ ಪಡೆದು ಮತ ಯಾಚನೆ ಮಾಡ್ತೀನಿ. ಸರ್ ಅಂತಿಮವಾಗಿ ಸರ್, ಕ್ಷೇತ್ರದ ಮತದಾರರ ಬಳಿ TV5 ಮುಖಾಂತರ ಏನು ಹೇಳಲಿಕ್ಕೆ ಬಯಸ್ತೀರಾ? ಯಾವ ರೀತಿ ನೀವು ಮತಯಾಚನೆ ಮಾಡಲಿಕ್ಕೆ ಅಥವಾ ಏನು ಒಂದು ಭರವಸೆಯನ್ನು ಕೊಡಲಿಕ್ಕೆ ವ್ಯಕ್ತಪಡಿಸ್ತೀರಾ? ಕೈ ಮುಗಿದು ಕೇಳ್ಕೊತೀನಿ, ನಿಮ್ಮ ಸೇವೆ ಮಾಡಲು ಒಂದು ಅವಕಾಶ ಮಾಡಿಕೊಡಿ. ನೀವು ಅವಕಾಶ ಮಾಡಿಕೊಡಿ, ನಿಮ್ಮ ಸೇವೆ ಮಾಡಲು ಸದಾ ಸಿದ್ಧನಿರ್ತೀನಿ ಅಂತೇಳಿ ಈ ಕೈ ಮುಗಿದು ಬೇಡ್ಕೊತೀನಿ. ಸೊ ಇದಿಷ್ಟು ಮಂಡ್ಯದ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರ ಮಾತಾಗಿರ್ತಕ್ಕಂಥದ್ದು. ಏನು ನಿಮ್ಮ ಈ ಸೇವೆ ಮಾಡಲಿಕ್ಕೆ ನಾನು ಸದಾ ಸಿದ್ಧವಾಗಿದ್ದೇನೆ, ಹಾಗಾಗಿ ನನಗೊಂದು ಅವಕಾಶವನ್ನು ಕೊಡಿ ಅನ್ನೋ ಒಂದು ಏನು ವಿಶ್ವಾಸದ ಮಾತುಗಳನ್ನ ಮತ್ತು ಮನವಿಯನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಜುನೇದ್ ಜೊತೆ ಶಶಿಕುಮಾರ್ ದೊಡ್ಡಯ್ಯ, TV5 ಕನ್ನಡ, ಮಂಡ್ಯ.